ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಶಿಮೌಳಿ, ಕನ್ಸಲ್ಟೆಂಟ್ ಎಂಡೋಕ್ರೈನ್ ಸರ್ಜನ್, ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್, ಬಸವನಗುಡಿ, ಬೆಂಗಳೂರು. ಈ ತಿಂಗಳು ಜನವರಿ ತಿಂಗಳು ಥೈರಾಯ್ಡ್ ಅವೇರ್ನೆಸ್ ಮಂತ್ ಅಂತ ಇದೆ. ಇವತ್ತು ನಾವು ಥೈರಾಯ್ಡ್ ನಾಡ್ಯೂಲ್ ಮತ್ತು ಕ್ಯಾನ್ಸರ್ ಬಗ್ಗೆ ತಿಳಿಯೋಣ. ಥೈರಾಯ್ಡ್ ನಾಡ್ಯೂಲ್ ಅಂದರೆ ಈ ಥೈರಾಯ್ಡ್ ಗ್ಲ್ಯಾಂಡ್ ಒಳಗಡೆ ಇರೋದು ಗಂಟು. ಥೈರಾಯ್ಡ್ ಗ್ಲ್ಯಾಂಡ್ ನಮ್ಮ ಕುತ್ತಿಗೆಯಲ್ಲಿ ಇರುತ್ತೆ, ಎಲ್ಲರಿಗೂ ಇರುತ್ತೆ ಈ ಗ್ಲ್ಯಾಂಡ್. ಇದು ಮೇಯ್ನ್ ಫಂಕ್ಷನ್ ಏನಂದರೆ ಮೆಟಬಾಲಿಸಮ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಚಯಾಪಚಯ. ಈಗ ಈ ಥೈರಾಯ್ಡ್ ಗ್ರಂಥಿಯಲ್ಲಿ ಗಂಟು ಆಗಿದಂದ್ರೆ ಅದಕ್ಕೆ ಹೆಸರು ನಾಡ್ಯೂಲ್ ಅಂತ ಹೇಳ್ತೀವಿ. ಈ ನಾಡ್ಯೂಲ್ ಯಾವ ಥರ ನಾಡ್ಯೂಲ್, ಅದು ಕ್ಯಾನ್ಸರ್ ಇರ್ಬೋದಾ ಇಲ್ವಾ ಇವತ್ತು ನಾನು ಹೇಳ್ತೀನಿ. ಈ ಥೈರಾಯ್ಡ್ ಗಂಟುಗಳು ಜನರಲ್ ಪಾಪ್ಯುಲೇಷನ್ನಲ್ಲಿ ಅಟ್ಲೀಸ್ಟ್ 5 to 10% ಇರಬಹುದು. ಸೊ ಇದು ಮತ್ತು ನಾವು ಏನಾದರೂ ಅಲ್ಟ್ರಾಸೌಂಡ್ ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ, ಅದಕ್ಕೆ ಹೆಸರು ಇನ್ಸಿಡೆಂಟಲೋಮಾ ಅಥವಾ ಇನ್ಸಿಡೆಂಟಲ್ಲಿ ಡಿಟೆಕ್ಟೆಡ್ ಥೈರಾಯ್ಡ್ ನಾಡ್ಯೂಲ್ ಅಂತ ಹೇಳ್ತೀವಿ. ಇನ್ನೊಂದು ಕುತ್ತಿಗೆಯಲ್ಲಿ ಒಂದು ಗಂಟು ಥರ ಇರುತ್ತೆ, ಅದು ತೊಗೊಂಡು ಪೇಷಂಟ್ ಬರ್ತಾರೆ. ಸೊ ಇದು ಎರಡನ್ನೂ ಥೈರಾಯ್ಡ್ ನಾಡ್ಯೂಲ್ಸ್ ಅಂತಲೇ ಹೇಳ್ತೀವಿ. ಸೊ ಈ ಥೈರಾಯ್ಡ್ ನಾಡ್ಯೂಲ್ಸ್ನಲ್ಲಿ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಇನ್ಸಿಡೆನ್ಸ್ ಬರೀ 5 to 10% ಇರಬಹುದು. ಮಿಕ್ಕಿದು 90 to 95% ಈ ಥೈರಾಯ್ಡ್ ನಾಡ್ಯೂಲ್ಸ್ ನಾರ್ಮಲ್ ನಾನ್ ಕ್ಯಾನ್ಸರಸ್ ಅಥವಾ ಬಿನೈನ್ ನಾಡ್ಯೂಲ್ ಅಂತ ಹೇಳ್ತೀವಿ. ಈ ಥೈರಾಯ್ಡ್ ನಾಡ್ಯೂಲ್ಸ್ ಈಗ ಫೀಮೇಲ್ಸ್ನಲ್ಲಿ ಜಾಸ್ತಿ ಇರೋದು ಚಾನ್ಸಸ್ ಇರುತ್ತೆ. ಬಟ್ ಮೇಲ್ ಪೇಷಂಟ್ಸ್ನಲ್ಲಿ ಥೈರಾಯ್ಡ್ ಗಂಟು ಇತ್ತು ಅಂದರೆ ಅದಕ್ಕೂ ಕ್ಯಾನ್ಸರ್ ಆಗೋದು ಚಾನ್ಸ್ ಜಾಸ್ತಿ ಇರುತ್ತೆ. ಈಗ ಏಜ್ ಗ್ರೂಪ್ ಏನಂದರೆ ಯೂಶ್ವಲಿ ಇದು ಎಲ್ಲ ಏಜ್ಗೂ ಬರಬಹುದು. ಬಟ್ ಮೋಸ್ಟ್ ಕಾಮನ್ ಏಜ್ ಅಂದರೆ 3rd and 4th ಡಿಕೇಡ್ ಅಂತ ಹೇಳ್ತೀವಿ, ಅರೌಂಡ್ 30 to 40 years ಆಫ್ ಏಜ್. ಆಮೇಲೆ ಇದಕ್ಕೇನೋ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂದರೆ ಇದು ಎಲ್ಲಿಂದ ಬಂದಿತು ಅಂದರೆ ಮೋಸ್ಟ್ಲಿ ಇದಕ್ಕೆ ಕಾರಣ ಅಲ್ಲ. ದರ್ ಇಸ್ ನೋ ರೀಸನ್ ಫಾರ್ ದಿಸ್. ಕೆಲವು ಟೈಮ್ ಏನಾಗುತ್ತಂದರೆ ಕೆಲವು ಪೇಷಂಟ್ಸ್ಗೂ ರೇಡಿಯೇಷನ್ ಎಕ್ಸ್ಪೋಜರ್ ಅಂತ ಇರ್ಬೋದು, ಅವ್ರಿಗೂ ಈ ಥರ ಥೈರಾಯ್ಡ್ ನಾಡ್ಯೂಲ್ ಅಥವಾ ಕ್ಯಾನ್ಸರ್ ಬರೋಕ್ಕೆ ಚಾನ್ಸ್ ಇರುತ್ತೆ. ಮಿಕ್ಕಿದು ಎಲ್ಲ ಇಡಿಯೋಪತಿಕ್ ಅಂತ ಹೇಳ್ತೀವಿ, ಅಂದರೆ ಏನೂ ಕಾರಣ ಇಲ್ಲ. ನೆಕ್ಸ್ಟ್ ಕೆಲವು ಪೇಷಂಟ್ಸ್ಗೂ ಅಯೋಡೈಸ್ಡ್ ಸಾಲ್ಟ್ ಅಂತ ಹೇಳ್ತೀವಿ. ಅಯೋಡೈಸ್ಡ್ ಸಾಲ್ಟ್ ಅಥವಾ ಅಯೋಡಿನ್ ಡೆಫಿಷಿಯೆಂಟ್ ಫುಡ್ ಇದು ಮೋಸ್ಟ್ಲಿ ಈ ಹಿಮಾಲಯನ್ ಅಥವಾ ನಾರ್ತ್ ಇಂಡಿಯನ್ ಏರಿಯಾದಲ್ಲಿ ಅಥವಾ ಹಿಲ್ಲಿ ಏರಿಯಾಲ ಇರೋರು ಸೀ ಫುಡ್ ಏನು ತೊಗೊಂಡಿಲ್ಲ ಅಥವಾ ಅಯೋಡಿನ್ ಕಮ್ಮಿ ಇದೆ, ಕಡಿಮೆ ಇತ್ತು ಡೈಟು, ಅದು ತೊಗೊಂಡ್ರೆ ಥೈರಾಯ್ಡ್ ನಾಡ್ಯೂಲ್ ಬರ್ಬೋದು. ಬಟ್ ಇದರಿಂದ ಥೈರಾಯ್ಡ್ ನಾಡ್ಯೂಲ್ಸ್ ಯೂಶ್ವಲಿ ಕ್ಯಾನ್ಸರ್ ಇರಲ್ಲ. 90 to 95% ಈ ಥರ ಥೈರಾಯ್ಡ್ ಗಂಟುಗಳು ಬಿನೈನ್ ನಾಡ್ಯೂಲ್ಸ್ ಅಂತಲೇ ಹೇಳ್ತೀವಿ. ಪೇಷಂಟ್ಸು ಥೈರಾಯ್ಡ್ ಗಂಟು ಇತ್ತು ಅಂದರೆ ನಮ್ಮ ಹತ್ರ ಬರ್ತಾರೆ, ಅಥವಾ ಮತ್ತು ಏನಾದರೂ ನೆಕ್ ಅಲ್ಟ್ರಾಸೌಂಡ್ ಮಾಡುವಾಗ ಥೈರಾಯ್ಡ್ ಒಳಗಡೆ ಏನಾದರೂ ಗಂಟು ಇತ್ತು ಅಂದರೆ ಅವುಗಳನ್ನು ಬರ್ತಾರೆ. ಸೊ ಇದು 2 ಟೈಪ್ ಇರುತ್ತೆ. ಮತ್ತು ಸಿಮ್ಟಮ್ಸ್ ಏನು ಬರ್ಬೋದು ಅಂದರೆ ಒಂದು ಫಸ್ಟ್ ಈಸ್ ಥೈರಾಯ್ಡ್ ನಾಡ್ಯೂಲ್ ಅಂತ ಹೇಳ್ತೀವಿ, ಅದೇ ಸೇಮ್ ಸ್ವೆಲ್ಲಿಂಗ್ ಕುತ್ತಿಗೆಯಲ್ಲಿ ಒಂದು ಗಂಟು ಥರ ಕಾಣಿಸ್ತದೆ, ಅದರಿಂದ ತೊಗೊಂಡು ಬರ್ತಾರೆ. ಅಥವಾ ನುಂಗೋದೇನು ಪ್ರಾಬ್ಲಮ್ ಇತ್ತು ಅಂದರೆ, ಅಥವಾ ಉಸಿರಾಡೋಕ್ಕೆ ತೊಂದರೆ ಆಗ್ತಾಯಿದೆ ಅಂದರೆ, ಅಥವಾ ರೀಸೆಂಟ್ ವಾಯ್ಸ್ ಚೇಂಜ್ ಏನಾದರೂ ಇರಬಹುದು. ಇದೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ. ಇದೆಲ್ಲ ಸ್ಟ್ರಕ್ಚರಲ್ ಕಂಪ್ಲೇಂಟ್ಸ್. ಫಂಕ್ಷನಲ್ ಕಂಪ್ಲೇಂಟ್ಸ್ ಇತ್ತು ಅಂದರೆ ಅದಕ್ಕೂ ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀವಿ. ಹೈಪೋಥೈರಾಯ್ಡ್ ಅಂದರೆ ಆ ಥೈರಾಯ್ಡ್ ಹಾರ್ಮೋನ್ ಫಂಕ್ಷನ್ ಕಡಿಮೆ ಆಗಿದೆ, ಅದಕ್ಕೆ ಹೆಸರು ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ. ಸಪೋಸ್ ಅದೇ ಥೈರಾಯ್ಡ್ ಹಾರ್ಮೋನ್ ಫಂಕ್ಷನ್ ಜಾಸ್ತಿ ಆಗಿದ್ದೆ ಅಂದರೆ ಅದಕ್ಕೆ ಹೆಸರು ಹೈಪರ್ ಥೈರಾಯ್ಡ್. ಸೊ ಈ ಥೈರಾಯ್ಡ್ ಗಂಟು ಇರುವಾಗ ನಾವು ಫಸ್ಟು ಪೇಷಂಟ್ ಹತ್ರ ಈ ಥರ ಹಿಸ್ಟ್ರಿ ಎಲ್ಲ ತೊಗೊಂಡು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಅಂದರೆ ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ನಾವು ನೋಡ್ತೀವಿ ಇದು ಯಾವ ಥರ ಗಂಟಿದೆ, ಎಷ್ಟು ಗಂಟಿದೆ, ಒಂದೇ ಇದೆಯಾ ಅಥವಾ ಜಾಸ್ತಿ ಇದೆಯಾ, ಯಾವುದು ಲೋಬ್
ಥೈರಾಯ್ಡ್ ಗ್ರಂಥಿಯಲ್ಲಿ ರೈಟ್ ಲೋಬ್ ಲೆಫ್ಟ್ ಲೋಬ್ ಮಧ್ಯದಲ್ಲಿ ಒಂದು ಕನೆಕ್ಷನ್ ಇರುತ್ತೆ, ಅದಕ್ಕೆ ಹೆಸರು ಇಸ್ಥಮಸ್. ಸೊ ಇದರಲ್ಲಿ ಎಲ್ಲಿ ಗಂಟಿದೆ, ಎಷ್ಟು ಗಂಟಿದೆ ಅದು ನಾವು ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ನೋಡ್ತೀವಿ. ಪ್ಲಸ್ ಮತ್ತು ಈ ಥರ ಗಂಟು ಏನಾದರೂ ಲಿಂಫ್ ನೋಡ್ ಗ್ಲ್ಯಾಂಡ್ಗೆ ಏನಾದರೂ ಹರಡಿದೆಯಾ ಅಲ್ವಾ ಅಂತ ನಾವು ನೋಡ್ತೀವಿ. ಸೊ ಅದನ್ನು ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ನೋಡ್ತೀವಿ. ಇದಾದ ಮೇಲೆ ಜನರಲ್ ಎಕ್ಸಾಮಿನೇಷನ್. ಇದಾದ ಮೇಲೆ ನಾವು ಇದಕ್ಕೂ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕಂತ ನಾವು ತೀರ್ಮಾನ ಮಾಡ್ತೀವಿ. ಸೊ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮುಂಚೆ ಕೆಲವು ಟೆಸ್ಟ್ಗಳು ಬೇಕಾಗುತ್ತೆ. ಈ ಟೆಸ್ಟ್ಗಳೇನೆಂದರೆ, ಫಸ್ಟು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. அதில் ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಇದೆಯಾ, ನಾರ್ಮಲ್ ಇದೆಯಾ ಅಥವಾ ಕಡಿಮೆ ಆಗಿದೆಯಾ ಅಂತ ನಾವು ನೋಡಬೇಕು. ಸೊ ಇದು ಫಸ್ಟ್ ಒಂದು ಬ್ಲಡ್ ಟೆಸ್ಟ್. ಅದಾದಮೇಲೆ ಈ ಥರ ಗಂಟು ತೊಗೊಂಡು ಬಂದಿದೆ ಅಂದರೆ ಅದಕ್ಕೂ ಒಂದು ಅಲ್ಟ್ರಾಸೌಂಡ್ ನೆಕ್ ಮಾಡ್ತೀವಿ. ಈ ಅಲ್ಟ್ರಾಸೌಂಡ್ನಲ್ಲಿ ನಮಗೂ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಾಗುತ್ತೆ. ನಾಡ್ಯೂಲ್ ಯಾವ ತರಹ ನಾಡ್ಯೂಲು, ಏನಾದರೂ ಸಸ್ಪಿಷಿಯಸ್ ಫೀಚರ್ಸ್ ಇದೆಯಾ, ಆಮೇಲೆ ಇದು ಎಷ್ಟು ದಪ್ಪಾಗಿದೆ, ಪ್ಲಸ್ ಪಕ್ಕದಲ್ಲಿ ಏನಾದರೂ ಲಿಂಫ್ ನೋಡ್ ಗ್ಲ್ಯಾಂಡ್ಗೆ ಏನಾದರೂ ಹರಡಿದೆಯಾ ಅಲ್ವಾ ಅಂತ ನಾವು ನೋಡ್ತೀವಿ. ಇದಾದ ಮೇಲೆ ಸಪೋಸ್ ಅದರಿಂದ ಏನಾದರೂ ಸಸ್ಪಿಷಿಯಸ್ ಥರ ಕಾಣಿಸ್ತದೆ ಅಂದರೆ ಅದರಿಂದ ಒಂದು ಸೂಜಿ ಹಾಕಿ ಒಂದು ಪರೀಕ್ಷೆ ಮಾಡ್ತೀವಿ. ಅದಕ್ಕೆ ಹೆಸರು ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ, FNAC ಅಂತ ಹೇಳ್ತೀವಿ. ಸೊ ಈ FNACದಲ್ಲಿ ನಮ್ಮ ಪೆಥಾಲಜಿಸ್ಟ್ಗೆ ಗೊತ್ತಾಗುತ್ತೆ ಇದು ಯಾವ ಥರ ಟ್ಯೂಮರ್ ಇರ್ಬೋದು, ಅಂದರೆ ನಾರ್ಮಲ್ ಅಥವಾ ಕ್ಯಾನ್ಸರಸ್, ಅಥವಾ ಇದು ಮಧ್ಯದಲ್ಲಿ ಒಂದು ಬಾರ್ಡರ್ ಲೈನು ಇರಬಹುದು. ಸಪೋಸ್ ಅದೇ ಅಲ್ಟ್ರಾಸೌಂಡ್ನಲ್ಲಿ ಲಿಂಫ್ ನೋಡ್ ಗ್ಲ್ಯಾಂಡ್ ಏನಾದರೂ ಸಸ್ಪಿಷಿಯಸ್ ಇತ್ತು ಅಂದರೆ ಅದರಿಂದನೂ ನಾವು ಈ ಥರ FNAC ಒಂದು ಮಾಡಿ ನೋಡ್ತೀವಿ. ಸೊ ದಟ್ ಅಲ್ಲೇನಾದರೂ ಹರಡಿದೆಯಾ ಅಲ್ವಾ ಅಂತ ನಮಗೂ ಗೊತ್ತಾಗಬೇಕು. ಇದಾದ ಮೇಲೆ ಈ FNAC ರಿಪೋರ್ಟ್ ಯೂಶ್ವಲಿ ಒಂದು ದಿನ ಅಥವಾ ಮ್ಯಾಕ್ಸಿಮಮ್ 2 ದಿನ ಬರುತ್ತೆ ಈ ರಿಪೋರ್ಟ್. ಈ ರಿಪೋರ್ಟ್ ಬಂದ ತಕ್ಷಣ ನಾವು ನಮ್ಗೆ ಹೇಳೋಕ್ಕಾಗುತ್ತೆ ಇದು ಯಾವ ಥರ ಗಂಟು. ಸಪೋಸ್ ಬಿನೈನ್ ಅಂದರೆ ಕ್ಯಾನ್ಸರ್ ಅಲ್ಲ ಅಂದರೆ ನಾವು ಯೂಶ್ವಲಿ ಅದಕ್ಕೂ ಟ್ರೀಟ್ಮೆಂಟ್ ಮಾಡಲ್ಲ. ಯಾಕೆಂದರೆ ಅದು ಕ್ಯಾನ್ಸರ್ ಆಗೋದು ಚಾನ್ಸ್ ತುಂಬ ಕಡಿಮೆ ಇದೆ. ಸಪೋಸ್ ಪೇಷಂಟ್ಗೆ ಏನಾದರೂ ಫಂಕ್ಷನಲ್ ಸಿಮ್ಟಮ್ಸ್ ಇತ್ತು ಅಂದರೆ, ಅಥವಾ ಕಂಪ್ರೆಸಿವ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ, ಅದು ನುಂಗೋದು ಕಷ್ಟ ಆಗ್ತಾಯಿದೆ, ಅಥವಾ ಏನಾದರೂ ಫಾರಿನ್ ಬಾಡಿ ಸೆನ್ಸೇಷನ್ ಅಂತ ಹೇಳ್ತೀವಿ, ಆ ಥರ ಇತ್ತು ಅಂದರೆ ಅದಕ್ಕೂ ಆಪ್ರೇಷನ್ ಬೇಕಾಗಬಹುದು. ನೆಕ್ಸ್ಟ್, ಸಪೋಸ್ ಬಾರ್ಡರ್ ಲೈನ್ ಅಥವಾ ಕ್ಯಾನ್ಸರ್ ಬಂದಿತ್ತು ಅಂದರೆ, ಬಾರ್ಡರ್ ಲೈನ್ ಅಂದರೆ ಅದು ಕ್ಯಾನ್ಸರ್ ಇರಬಹುದು, ಚಾನ್ಸಸ್ ಅದನ್ನು ಕಮ್ಮಿ ಇದೆ, ಅಂದರೆ ಅರೌಂಡ್ 5 to 20% ಇರ್ಬೋದು. ಬಟ್ ಈ ಬಾರ್ಡರ್ ಲೈನ್ ಟ್ಯೂಮರ್ಸ್ಗೂ ಏನಂದರೆ ಕೆಲವು ಮಾಲಿಕ್ಯುಲರ್ ಟೆಸ್ಟಿಂಗ್ ಅಂತ ಹೇಳ್ತೀವಿ ಆಪ್ಷನ್ ಇದೆ. ಬಟ್ ಈ ಆಪ್ಷನ್ ನಮಗೂ ಕಾಸ್ಟ್ ಫ್ಯಾಕ್ಟರ್ ನೋಡಬೇಕಾಗುತ್ತೆ, ಪ್ಲಸ್ ಅವೈಲಬಿಲಿಟಿ. ಸೊ ಈ ಎರಡೂ ಸ್ವಲ್ಪ ಕಡಿಮೆ ಇದೆ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ನಾವು ಯೂಶ್ವಲಿ ಈ ಥರ ಮಾಲಿಕ್ಯುಲರ್ ಟೆಸ್ಟಿಂಗ್ ಮಾಡೋದಲ್ಲ. ಸೊ ಈ ಪೇಷಂಟ್ಸ್ಗೂ ಸಪೋಸ್ ಈ ಥರ ಬಾರ್ಡರ್ ಲೈನ್ ಇತ್ತು ಅಂದರೆ ಯಾವ ಸೈಡು ಥೈರಾಯ್ಡ್ ಗಂಟಿದೋ ಅದು ಅರ್ಧ ತೆಗೆದುಬಿಟ್ಟು ಆ ಗಂಟು ಪ್ಲಸ್ ಆ ಸೈಡು ಥೈರಾಯ್ಡ್ ಗ್ರಂಥಿ ಹಾಫ್ ತೆಗೆದುಬಿಟ್ಟು ಅದು ನಾವು ಟೆಸ್ಟಿಂಗ್ ಕಳಿಸ್ತೀವಿ. ಅದರಲ್ಲಿ ಸಪೋಸ್ ಬಿನೈನ್ ಅಥವಾ ಕ್ಯಾನ್ಸರ್ ಅಲ್ಲ ಬಂದಿತ್ತಂದರೆ ಅದಕ್ಕೇನು ತೊಂದರೆ ಇಲ್ಲ, ಬರೀ ಫಾಲೋಅಪ್ ಮಾಡ್ತೀವಿ. ಸಪೋಸ್ ಅದರಿಂದ ಏನು ಕ್ಯಾನ್ಸರ್ ಬಂದಿತ್ತಂದರೆ ಅದಕ್ಕೂ ಸಪ್ರೇಟ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಕೆಲವು ಪೇಷಂಟ್ಸ್ಗೂ ಈ ಹೆಮಿಥೈರಾಕ್ಟಮಿ ಅಥವಾ ಅರ್ಧ ಗ್ರಂಥಿ ತೆಗೆದಾದ ಮೇಲೆ ಇದೆಲ್ಲ ಏನಾದರೂ ಕ್ಯಾನ್ಸರ್ ಬಂದಿತ್ತಂದರೆ ಅದು ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನೋಡ್ತೀವಿ. ಸಪೋಸ್ ಆ ಥರ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಏನೋ ಇತ್ತು ಅಂದರೆ ಅದು ಪೆಥಾಲಜಿದಲ್ಲಿ, ಆವಾಗ ನಾವು ಮೇ ಬಿ ಸೆಕೆಂಡ್ ಸರ್ಜರಿ ಬೇಕಾಗ್ಬೋದು. ನೆಕ್ಸ್ಟು, ಈ FNACದಲ್ಲಿ ಸಪೋಸ್ ಹೈಲಿ ಸಸ್ಪಿಷಿಯಸ್ ಅಥವಾ ಕ್ಯಾನ್ಸರ್ ಬಂದಿತ್ತು ಅಂದರೆ ಅದಕ್ಕೂ ಏನು ಟ್ರೀಟ್ಮೆಂಟು. ಈ ಟ್ರೀಟ್ಮೆಂಟು ಆಪರೇಷನ್ ಬೇಕಾಗುತ್ತೆ. ಸೊ ಆಪ್ರೇಷನ್ನಲ್ಲಿ ಎಷ್ಟು ತೆಗಿಬೇಕು, ಏನೇನು ತೆಗಿಬೇಕು ಅಂದರೆ ಅದು ಕ್ಲಿನಿಕಲ್ ಎಕ್ಸಾಮಿನೇಷನು ಮತ್ತು ಅಲ್ಟ್ರಾಸೌಂಡ್ ಮಾಡಿ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ. ಸಪೋಸ್ ಚಿಕ್ಕ ಗಂಟಿದೆ, ಒಂದೇ ಸೈಡ್ ಇದೆ ಮತ್ತು ಅಲ್ಲ, ಅಥವಾ ಲಿಂಫ್ ನೋಡ್ ಗ್ರಂಥಿಗಳೇನೂ ಇಲ್ಲ ಅಂದರೆ ನಾವು
ಇದೆ ಅರ್ಧ ಭಾಗ ಅಂದರೆ ಹಾಫ್ ಹೆಮಿಥೈರಾಯ್ಡೆಕ್ಟಮಿ ಅಂತ ಹೇಳ್ತೀವಿ, ಅದೇ ಮಾಡಿ ನೋಡ್ತೀವಿ. ಎಗೈನ್ ಆವಾಗ ನಮ್ಗೆ ಗೊತ್ತಾಗುತ್ತೆ ಏನಾದ್ರು ಹೈ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅಂದರೆ ಸೆಕೆಂಡ್ ಸರ್ಜರಿ ಬೇಕಾಗ್ಬೋದು. ಆ ಥರ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಏನೂ ಇಲ್ಲ ಅಂದರೆ ಈ ಪೇಷಂಟ್ಸ್ಗಳು ನಾವು ಬರೀ ಫಾಲೋ ಅಪ್ ಮಾಡ್ತೀವಿ. ಸಪೋಸ್ ಆ ಥರ ಲಿಂಫ್ ನೋಡ್ ಗ್ಲ್ಯಾಂಡ್ಗೆ ಹರಡಿದೆ ಅಥವಾ ಗಂಟು ದಪ್ಪಾಗಿದೆ, 4 ಸೆಂಟಿಮೀಟರ್ಸ್ಗಿಂತ ಜಾಸ್ತಿ ಇದೆ, ಮತ್ತು ಸುತ್ತಮುತ್ತ ಸ್ಟ್ರಕ್ಚರ್ಸ್ಗೆ ಏನಾದರೂ ಅಂಟ್ಕೊಂಡಿದೆ ಅಂದರೆ ಅದು ಪೂರ್ತಿ ಗ್ಲ್ಯಾಂಡ್ ಟೋಟಲ್ ಥೈರಾಯ್ಡೆಕ್ಟಮಿ ಅಂತ ಹೇಳ್ತೀವಿ. ಟೋಟಲ್ ಥೈರಾಯ್ಡೆಕ್ಟಮಿ ವಿತ್ ಲಿಂಫ್ ನೋಡ್ ಡಿಸೆಕ್ಷನ್. ಯಾವ ಲಿಂಫ್ ನೋಡ್ ಇನ್ವಾಲ್ವ್ ಆಗಿದೆಯೋ ಆ ಲಿಂಫ್ ನೋಡ್ ಗಂಟುಗಳೆಲ್ಲ ತೆಗಿಬೇಕಾಗುತ್ತೆ. ಸೊ ಈ ಆಪ್ರೇಷನ್ ಆದಮೇಲೆ ನಾವು ಇದು ಬಯಾಪ್ಸಿ ಕಳಿಸ್ತೀವಿ. ಈ ಬಯಾಪ್ಸಿ ರಿಪೋರ್ಟ್ ಬಂದ ಮೇಲೆ ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಏನಂತ ನಾವು ಹೇಳ್ತೀವಿ. ಸೊ ಈ ಆಪ್ರೇಷನ್ ಮಾಡೋದಕ್ಕೆ ಮುಂಚೆ ನಾವು ಕೆಲವು ಪೇಷಂಟ್ಸ್ಗೂ ಕೆಲವು ಬ್ಲಡ್ ಟೆಸ್ಟು ಮತ್ತು ECG 2D ECO ಅದೆಲ್ಲ ಆಪ್ರೇಷನ್ ಬೇಕಾಗಿದ್ರೆ ಫಿಟ್ನೆಸ್ ಇನ್ವೆಸ್ಟಿಗೇಷನ್ಸು ಟೆಸ್ಟ್ಗಳು ಎಲ್ಲ ನಾವು ಮಾಡ್ತೀವಿ. ಕೆಲವು ಪೇಷಂಟ್ಸ್ಗೂ ತುಂಬ ದಪ್ಪಾಗಿದೆ ಅಥವಾ ಸುತ್ತಮುತ್ತೆಲ್ಲ ಅಂಟ್ಕೊಂಡಿದೆ ಅಂದರೆ ಆ ಥರ ಪೇಷಂಟ್ಸ್ಗೂ ನಾವು CT ಸ್ಕ್ಯಾನ್ ಮಾಡ್ತೀವಿ. ಓಕೆ, ಸೊ ಥೈರಾಯ್ಡ್ ಕ್ಯಾನ್ಸರ್ಗೂ ನಾವು ಯೂಶ್ವಲಿ ಪೆಟ್ ಸ್ಕ್ಯಾನ್ ಆ ಥರ ಮಾಡೋದು ಅಲ್ಲ. ಸೊ ಬರೀ ಒಂದು CT ಸ್ಕ್ಯಾನ್ ಮಾಡಿ ನೋಡ್ತೀವಿ. ಸಪೋಸ್ ಅದರಿಂದ ಏನೋ ತೊಂದರೆ ಇತ್ತು ಅಂದರೆ ಅದಕ್ಕೂ ನಾವು ಫರ್ದರ್ ಟೆಸ್ಟ್ ಮಾಡ್ಬೋದು. ಈಗ ಈ ಥೈರಾಯ್ಡ್ ಕ್ಯಾನ್ಸರ್ ಆಪ್ರೇಷನ್ ಆದಮೇಲೆ ಈ ಬಯಾಪ್ಸಿ ಬರುತ್ತೆ. ಮೋಸ್ಟ್ ಕಾಮನ್ ಏನಂದರೆ ಪ್ಯಾಪಿಲರಿ ಥೈರಾಯ್ಡ್ ಕಾರ್ಸಿನೋಮಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾಮನ್ ಫಾಲಿಕ್ಯುಲರ್ ಥೈರಾಯ್ಡ್ ಕಾರ್ಸಿನೋಮಾ. ಸೊ ಈ ಪ್ಯಾಪಿಲರಿ ಥೈರಾಯ್ಡ್, ಫಾಲಿಕ್ಯುಲರ್ ಥೈರಾಯ್ಡ್ ಕಾರ್ಸಿನೋಮಾ ಎರಡನ್ನೂ ಪ್ರೋಗ್ನೋಸಿಸ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸರ್ವೈವಲ್ ರೇಟ್ಸ್ ಆಲ್ಮೋಸ್ಟ್ 95 to 98% ಇರುತ್ತೆ. ಸೊ ಈ ಆಪ್ರೇಷನ್ ಆದಮೇಲೆ ನಾವು ಬಯಾಪ್ಸಿ ಎಲ್ಲ ನೋಡಿಬಿಟ್ಟು ಕೆಲವೊಬ್ಬರು ಪೇಷಂಟ್ಸ್ಗೂ ಸಪೋಸ್ ಲಿಂಫ್ ನೋಡ್ ಗ್ಲ್ಯಾಂಡ್ ಹರಡಿದೆ ಅಥವಾ ತುಂಬ ಜಾಸ್ತಿ ಇದೆ, ದಪ್ಪಾಗಿದೆ, ಟ್ಯೂಮರ್ ಸೈಜು 4 ಸೆಂಟಿಮೀಟರ್ಸ್ಗಿಂತ ಜಾಸ್ತಿ ಇದೆ ಅಂದರೆ ನಾವು ಈ ಥರ ಪೇಷಂಟ್ಸ್ಗೂ ಒಂದು ರೇಡಿಯೋ ಅಯೋಡಿನ್ ಥೆರಪಿ ಅಂತ ಮಾಡ್ತೀವಿ. ಇದು ಯೂಶ್ವಲಿ ಆಪ್ರೇಷನ್ ಮುಗಿದಾದ ಮೇಲೆ ಒಂದು ತಿಂಗಳು ಬಿಟ್ಟು ನಾವು ಮಾಡ್ತೀವಿ. ಸೊ ಈ ರೇಡಿಯೋ ಥೆರಪಿ ಅಲ್ಲ. ರೇಡಿಯೋ ಅಯೋಡಿನ್ ಬರೀ ಒಂದು ಲಿಕ್ವಿಡ್ ಥರ ಸಿರಪ್ ಥರ ಇರುತ್ತೆ. ಅದು ನಮ್ಮ ನ್ಯೂಕ್ಲಿಯರ್ ಮೆಡಿಸಿನ್ ಫಿಸಿಷಿಯನ್ ಕೊಡ್ತಾರೆ. ಅದು 3 to 4 ವೀಕ್ಸ್ ಅಂದರೆ ಒಂದು ತಿಂಗಳಾದಮೇಲೆ ಈ ಥೆರಪಿ ಮಾಡಿಸ್ಬಿಟ್ಟು ನಾವು ನೋಡ್ತೀವಿ. ಯಾಕೆಂದರೆ ಕೆಲವು ಟೈಮ್ ಏನಾಗುತ್ತಂದರೆ ನಾವು ಫುಲ್ಲು ತೆಗೆದಾದ್ಮೇಲೂ ಸ್ವಲ್ಪ ಮೈಕ್ರೋಸ್ಕೋಪಿಕ್ ಅಂದರೆ ನಮ್ಮ ಕಣ್ಣಿಗೆ ಏನು ಕಾಣಿಸ್ತದಿಲ್ವೋ ಆ ಥರ ಮೈಕ್ರೋಸ್ಕೋಪಿಕ್ ಥೈರಾಯ್ಡ್ ಸೆಲ್ಸ್ ಇರಬಹುದು. ಅದು ನಾವು ಡಿಸ್ಟ್ರಾಯ್ ಮಾಡೋದಕ್ಕೂ ಈ ಅಯೋಡಿನ್ ಥೆರಪಿ ಅಂತ ಕೊಡ್ತೀವಿ. ಸೊ ಈ ಅಯೋಡಿನ್ ಥೆರಪಿ ಕೊಟ್ಟಿದ ಮೇಲೆ ನಾವು ಥೈರಾಕ್ಸಿನ್ ಟ್ಯಾಬ್ಲೆಟ್, ಯಾಕೆಂದರೆ ಥೈರಾಯ್ಡ್ ಫುಲ್ಲು ತೆಗೆದಾದ ಮೇಲೆ ಥೈರಾಕ್ಸಿನ್ ನಮ್ಮ ಶರೀರದಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಈ ಹಾರ್ಮೋನ್ ನಾವು ಸಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸೊ ಈ ಥೈರಾಕ್ಸಿನ್ ಟ್ಯಾಬ್ಲೆಟ್ ಅಯೋಡಿನ್ ಥೆರಪಿ ಆದಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ. ಇದಾದಮೇಲೆ ಫಾಲೋಅಪ್ನಲ್ಲಿ ಕೆಲವು ಬ್ಲಡ್ ಟೆಸ್ಟು ಬೇಕಂದರೆ ನಾವು ಒಂದು ಅಲ್ಟ್ರಾಸೌಂಡು ಮಾಡಿ ನೋಡ್ತೀವಿ. ಸಪೋಸ್ ತಿರ್ಗಾ ಏನೋ ವಾಪಸ್ ಬಂದಿತ್ತೋ ಅಲ್ವಾ ಅಂತ ನೋಡೋದಕ್ಕೆ. ಇದು ಪ್ಯಾಪಿಲರಿ ಫಾಲಿಕ್ಯುಲರ್ ಥೈರಾಯ್ಡ್ ಕಾರ್ಸಿನೋಮಾ ಟ್ರೀಟ್ಮೆಂಟು. ಈಗ ನೆಕ್ಸ್ಟ್ ಇನ್ನೊಂದು ಟೈಪು ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್ ಅಂತ ಇರುತ್ತೆ. ಮೆಡ್ಲರಿ ಥೈರಾಯ್ಡ್ ಕಾರ್ಸಿನೋಮಾ ಸ್ವಲ್ಪ ಅಗ್ರೆಸಿವ್ ವೇರಿಯಂಟ್ ಅಂತ ಹೇಳ್ತೀವಿ. ಸೊ ಅದನ್ನು ಆಪ್ರೇಷನ್ ಮುಂಚೆ ನಾವು ಕೆಲವು ಪೇಷಂಟ್ಸ್ಗೂ CT ಸ್ಕ್ಯಾನ್ ಬೇಕಾಗುತ್ತೆ. ಆ ಪೇಷಂಟ್ಸ್ಗೂ CT ಸ್ಕ್ಯಾನ್ ಮಾಡಿ ನೋಡ್ತೀವಿ. ಯಾಕೆಂದರೆ ಈ ಮೆಡ್ಲರಿ ಥೈರಾಯ್ಡ್ ಕಾರ್ಸಿನೋಮಾ ಲಿಂಫ್ ನೋಡ್ ಗ್ಲ್ಯಾಂಡ್ ಸ್ಪ್ರೆಡ್ ಆಗೋದು ಚಾನ್ಸಸ್ ತುಂಬ ಜಾಸ್ತಿನೇ ಇರುತ್ತೆ. ಆಲ್ಮೋಸ್ಟ್ 70 to 80% ಪೇಷಂಟ್ಸ್ಗೂ ಲಿಂಫ್ ನೋಡ್ ಗ್ಲ್ಯಾಂಡ್ ಇನ್ವಾಲ್ವ್ಮೆಂಟ್ ಇರಬಹುದು. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಆಪ್ರೇಷನ್ ಮುಂಚೆನೇ ತೀರ್ಮಾನ ಮಾಡ್ತೀವಿ ಎಷ್ಟು ತೆಗಿಬೇಕು, ಏನೇನು ತೆಗಿಬೇಕಂದ್ರೆ. ಸೊ ಇದನ್ನು ಆ ಥರನೇ ಆಪ್ರೇಷನ್ ಮಾಡಿ ಪೂರ್ತಿ ಥೈರಾಯ್ಡ್ ಗ್ಲ್ಯಾಂಡು ಪ್ಲಸ್ ಲಿಂಫ್ ನೋಡ್ ಗ್ಲ್ಯಾಂಡ್ಸ್ನು ತೆಗಿಬೇಕಾಗತ್ತೆ. ಇದಾದಮೇಲೆ ಈ ತರಹ ಪೇಷಂಟ್ಸ್ಗೂ ಅಯೋಡಿನ್ ಥೆರಪಿ ನಾವು ಕೊಡಲ್ಲ, ಯಾಕೆಂದರೆ ಅದು ಯೂಸ್ ಆಗಲ್ಲ. ಸೊ ಈ ಥರ ಪೇಷಂಟ್ಸು ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್ ಬಂದಿತ್ತು ಅಂದರೆ ಕೆಲವೊಬ್ಬರು ಪೇಷಂಟ್ಸ್ಗೂ ರೇಡಿಯೋ ಥೆರಪಿ ಬೇಕಾಗ್ಬೋದು. ಬಟ್
ಮೋಸ್ಟ್ಲಿ 70-80% ಪೇಷಂಟ್ಸ್ಗೂ ಈ ಥರ ರೇಡಿಯೋಥೆರಪಿನೂ ಬೇಕಾಗಲ್ಲ. ಅದಾದಮೇಲೆ ಥೈರಾಯ್ಡ್ ತೆಗಿತೀವಿ, ಸೊ ಥೈರಾಕ್ಸಿನ್ ಟ್ಯಾಬ್ಲೆಟ್ ಕೊಡಬೇಕಾಗುತ್ತೆ ಈ ಥರ ಪೇಷಂಟ್ಸ್ಗೂ. ನೆಕ್ಸ್ಟ್ ತುಂಬ ಅಗ್ರೆಸಿವ್ ವೇರಿಯಂಟ್ ಏನಂದರೆ ಅನಾಪ್ಲಾಸ್ಟಿಕ್ ಥೈರಾಯ್ಡ್ ಕಾರ್ಸಿನೋಮಾ ಅಂತ ಹೇಳ್ತೀವಿ. ಸೊ ಈ ಅನಾಪ್ಲಾಸ್ಟಿಕ್ ಥೈರಾಯ್ಡ್ ಕಾರ್ಸಿನೋಮಾ ಯೂಶ್ವಲಿ ಪ್ರೆಸೆಂಟೇಷನ್ ಯಾವ ಥರ ಬರ್ತಾರಂದರೆ, ಕೆಲವೊಬ್ಬರು ಪೇಷಂಟ್ಸ್ಗೂ 10 ವರ್ಷ 15 ವರ್ಷದಿಂದ ಏನಾದರೂ ಈ ಕುತ್ತಿಗೆಯಲ್ಲಿ ಗಂಟು ಇರುತ್ತೆ, ಈ ಥೈರಾಯ್ಡ್ ಗಂಟುಗಳು ಅದು ಸಡನ್ನಾಗಿ ಬೀಳ್ತಾ ಇದೆ. ಅಂದರೆ ಒಂದು ತಿಂಗಳು ಅಥವಾ 2 ತಿಂಗಳಿಂದ ತುಂಬ ದಪ್ಪಾಗಿದೆ, ಅಥವಾ ತುಂಬ ಕಂಪ್ರೆಸಿವ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ, ನುಂಗೋದು ಪ್ರಾಬ್ಲಮ್ ಆಗ್ತಾಯಿತ್ತು, ಅಥವಾ ವಾಯ್ಸ್ ಚೇಂಜ್ ಇತ್ತು ಅಂದರೆ ಈ ತರಹ ಕ್ಯಾನ್ಸರ್ ನಾವು ಸಸ್ಪೆಕ್ಟ್ ಮಾಡ್ತೀವಿ. ಸಪೋಸ್ ಈ ಥರ ಕ್ಯಾನ್ಸರ್ ಸಸ್ಪೆಕ್ಟ್ ಮಾಡುವಾಗ ನಮಗೂ FNACಲ ನಮ್ಮ ಪೆಥಾಲಜಿಸ್ಟ್ ಹೇಳ್ತಾರೆ ಈ ಥರ ಅನಾಪ್ಲಾಸ್ಟಿಕ್ ಇರಬಹುದು ಅಂದರೆ. ಸೊ ಆ ಥರ ಇತ್ತು ಅಂದರೆ ನಾವು ಸ್ಟ್ರೈಟ್ ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಈ ತರಹ ಟ್ಯೂಮರ್ಸ್ನಲ್ಲಿ ಪೆಟ್ ಸ್ಕ್ಯಾನ್ ಯೂಸ್ ಇರುತ್ತೆ, ಯಾಕೆಂದರೆ ಇದು ತುಂಬ ಫಾಸ್ಟ್ ಗ್ರೋಯಿಂಗ್ ಇರುತ್ತೆ, ಮತ್ತು ಇದು ಲಂಗ್ಸ್ಗೂ ಬೋನ್ಸ್ಗೂ ಹರಡೋದು ಚಾನ್ಸು ತುಂಬ ಜಾಸ್ತಿ. ಈ ಅನಾಪ್ಲಾಸ್ಟಿಕ್ ಥೈರಾಯ್ಡ್ ಕಾರ್ಸಿನೋಮಾ ಅಂದರೆ ತುಂಬ ಅಗ್ರೆಸಿವ್ ವೇರಿಯಂಟ್ ಏನಿದೆಯೋ ಅದು ಇನ್ಸಿಡೆನ್ಸು ಲೆಸ್ ದ್ಯಾನ್ 1% ಅಥವಾ 1-2% ಇರ್ಬೋದು ಅಷ್ಟೇ. ಬಟ್ ಇದು ತುಂಬ ಫಾಸ್ಟ್ ಗ್ರೋಯಿಂಗ್ ಅಂತ ಹೇಳ್ತೀವಿ, ಅಂದರೆ ತುಂಬ ಫಾಸ್ಟಾಗಿ ಬೆಳೀತಾ ಇದೆ, ಪ್ಲಸ್ ಅಗ್ರೆಸಿವ್ ವೇರಿಯಂಟ್. ಸೊ ಈಗ ಈ ಥೈರಾಯ್ಡ್ ಕ್ಯಾನ್ಸರ್ದಲ್ಲಿ ಪ್ಯಾಪಿಲರಿ ಫಾಲಿಕ್ಯುಲರ್ ಮೆಡ್ಯುಲರಿ ಥೈರಾಯ್ಡ್ ಕ್ಯಾನ್ಸರ್ಸ್ ಆಲ್ಮೋಸ್ಟ್ 95-98% ಇರುತ್ತೆ. ಈ ಥೈರಾಯ್ಡ್ ಕ್ಯಾನ್ಸರ್ಸು ಸಪೋಸ್ ನಾವು ಅರ್ಲಿ ಡಿಟೆಕ್ಷನ್ ಅಂತ ಹೇಳ್ತೀವಿ. ಸಪೋಸ್ ತುಂಬ ಚಿಕ್ಕ ಗಂಟು ಅಥವಾ ತುಂಬ ಅರ್ಲಿ ಸ್ಟೇಜಲ್ಲಿ ನಾವು ಡಿಟೆಕ್ಟ್ ಮಾಡಿದ್ವಿ ಅಂದರೆ ಅದಕ್ಕೂ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡ್ಬೋದು. ಪ್ಲಸ್ ಟ್ರೀಟ್ಮೆಂಟ್ ಮಾಡೋವರೆಗೂ ಈ ಪೇಷಂಟ್ಸ್ಗಳು ಎಲ್ಲ ಪ್ರೋಗ್ನೋಸಿಸ್ ಅಂತ ಹೇಳ್ತೀವಿ, ಅಂದರೆ ಸರ್ವೈವಲ್ ಈಸ್ ಆಲ್ಮೋಸ್ಟ್ 95-98%. ಅಂದರೆ ಯಾವ ಪೇಷಂಟ್ಗೂ ಈ ಕ್ಯಾನ್ಸರ್ದಿಂದ ಯೂಶ್ವಲಿ ಡೆತ್ ಆಗೋದಲ್ಲ. ಸೊ ಅದಕ್ಕೋಸ್ಕರ ಇದು ಟ್ರೀಟ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಥೈರಾಯ್ಡ್ ಕ್ಯಾನ್ಸರ್ ಬಗ್ಗೆ ನಾನು ಹೇಳಿದ್ದೀನಿ. ಈಗ ನಿಮಗೂ ಏನು ಡೌಟ್ಸ್ ಏನಾದಿತ್ತು ಅಂದರೆ ನಮ್ಮ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಡೈರೆಕ್ಟ್ ಕಾಲ್ ಮಾಡ್ಬೋದು, ಅಥವಾ ನಮ್ಮ ವೆಬ್ಸೈಟ್ಲ ಈ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು.